ಹರ್ಷ ಅಂತ ಸರ್. ಹರ್ಷ ಅಂತ ಏನು ಕೆಲಸ ಮಾಡ್ತೀರಾ ನೀವು? ಸರ್ ನಾವು ಗಾರೆ ಕೆಲಸ, ಪೇಂಟಿಂಗ್ ಕೆಲಸ ಸರ್. ಪೇಂಟಿಂಗ್ ಕೆಲಸನೂ ಮಾಡ್ತೀರಾ? ಪೇಂಟಿಂಗು ಮಾಡ್ತೀರಿ, ಗ್ರಾನೈಟು ಮಾಡ್ತಿದ್ದೀರಿ, ಮೂರು ಕೆಲಸನೂ ಮಾಡ್ತೀರಿ ಮೂರು ಸರ್. ಕೆಲಸ, ಗಾರೆ ಕೆಲಸ, ಪೇಂಟಿಂಗು, ಗ್ರಾನೈಟು, ಮೂರು ಕೆಲಸ ಮಾಡ್ತೀರಾ. ಎಷ್ಟು ವರ್ಷದಿಂದ ಮಾಡ್ತೀರಾ ನೀವು? ಸರ್ 12 ವರ್ಷದಿಂದ ಮಾಡ್ತಿದ್ದೀನಿ ಸರ್. ಮೂಲತಃ ನೀವು ಎಲ್ಲಿಯವರು ನೀವು? ಮೂಲಕ ನಂದಿಲ್ಲ ಬಿಟ್ಟು ಸರ್. ನಂದಿಲ್ಲ ಬಿಟ್ಟು. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕಟ್ಟಡ ಕಾರ್ಮಿಕರಲ್ಲಿ ಒಂದು ಲೇಬರ್ ಕಾರ್ಡ್ ಅನ್ನೋದು ಒಂದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಸರ್ ಗೊತ್ತು ಸರ್. ಅದೇ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಇನ್ನೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕೇಳ್ತಿದ್ದಾರೆ. ಅದಕ್ಕೆ 800 ರೂಪಾಯಿ, 1000 ರೂಪಾಯಿ ನಾವು ಅದಕ್ಕೆಲ್ಲ ಕಟ್ಟಿ ಮಾಡಿಸೋ ಅಷ್ಟು ನಮ್ಗೆ ಇರೋಲ್ಲ. ಯಾಕಂದರೆ ನಾವು ಬೆಳಗ್ಗೆ ಇಲ್ಲಿ ಬಂದರೆ 7:30 8 ಗಂಟೆಗೆ ಬರ್ತೀವಿ, ಸಾಯಂಕಾಲ ಲೇಟಾಗಿ ಹೋಗುತ್ತೆ. ಅಲ್ಲಿ ನಾವು ಹೋಗಿ ಬ್ಯಾಂಕಲ್ಲಿ ನಮ್ಮದು 0 ಅಕೌಂಟ್ಗಳು, ನಮ್ಮದು ಪಾಸ್ಬುಕ್ಕು ಅಂಥವು ಯಾವುದೂ ಇರೋಲ್ಲ ನಮ್ಮ ಹತ್ರ, ಮಾಡಿಸ್ಕೊಳ್ಲಿಕ್ಕಾಗಲ್ಲ ಸರ್. ಅಷ್ಟೇ, ಅದ್ರ ಬಗ್ಗೆ ಇನ್ನೇನು ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ವತಿಯಿಂದ. ಸಂತೋಷ್ ಲಾಡ್ ಅವರು ಸಚಿವರಾದ ಮೇಲೆ ಒಂದು ಕಾರ್ಮಿಕ ಇಲಾಖೆ ವತಿಯಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂತ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನಾರು ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಈಗ ಏನಾದ್ರು ಅಪಘಾತ ಆದರೆ ಒಂದು 50,000 ಗಂಟೆ ವಿಮೆ ಕೊಡೋದು, ಏನಾದ್ರು ಅಂಥಷ್ಟು ಏನಾದ್ರು ಸಾವಿಗೆ ಸಮಸ್ಯೆ ಒಂದು 10,000 ಸಹಾಯಧನ ಆ ಥರ ಕೊಡೋದು, ಪ್ರತಿ ತಿಂಗಳು ರೇಷನ್ ಮತ್ತು ಕಿಟ್ಟು. ಏನಿಗೆ ಉದಾಹರಣೆ ನೀವು ಸೇಫ್ಟಿ ಪೇಂಟ್ ಹೊಡಿತೀರ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಿಜಾನೇ ಅಲ್ವಾ? ಅದಕ್ಕೆ ನಿಮಗೆ ವೈರಪ್ಪು ಮತ್ತು ಹೆಲ್ಮೆಟ್ ಆ ಥರ ಕೊಡೋದು, ಅದ್ರ ಬಗ್ಗೆ ನಿಮಗೆ ಹೇಳಿದೆಯಾ? ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್ ನನಗೆ. ಈಗಲೇ ಗೊತ್ತಿರೋದು ನಾನು ನೋಡೋದು, ಕೇಳ್ತಿರೋದು. ನಿಮಗೆ ಒಂದು ವೆಬ್ಸೈಟ್ ಮುಖಾಂತರ ಒಂದು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ಇಲಾಖೆ ಅಂತ. ಈಗ ಫಸ್ಟ್ ಅಂದರೆ ಲೇಬರ್, ಈಗ ಕಟ್ಟಡ ಕಾರ್ಮಿಕರು ಮಾತ್ರ ಲೇಬರ್ ಕಾರ್ಡ್ ಅಂತ ವಿತರಣೆ ಮಾಡ್ತೀವಿ. ಹೌದು. ಈಗ ಪೇಂಟರ್ ಆಗಿರ್ಬೋದು, ಈಗ ಚಿಂದಿಯವರು ಮರ ಕೆಲಸ ಮಾಡೋದಾಗಿರ್ಬೋದು, ಅಕ್ಕ ಸಾಯಿಗಳು, ಕಮ್ಮಾರರು ಎಲ್ಲರೂ ಅವ್ರಿಗೆಲ್ಲ ಒಂದು ವರ್ಗ ಅನ್ನೋದೊಂದು ಮಾಡಿ ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ವತಿಯಿಂದ. ಅದ್ರ ಬಗ್ಗೆ ಏನಂತಂದರೆ, ನೀವು ಪೇಂಟಿಂಗ್ ಮಾಡ್ತೀರಾ ಅಂತ ಹೇಳ್ತೀವಿ. ಉದಾಹರಣೆ ಪೇಂಟಿಂಗ್ ಮಾಡ್ತೀರಾ, ದೊಡ್ಡ ಬಿಲ್ಡಿಂಗ್ ಹೊತ್ತಾಗ್ತೀರಾ, ನಿಮಗೆ ಒಂದು ಹೆಲ್ತ್ ಆ್ಯಂಡ್ ಸೇಫ್ಟಿ ಇರೋಲ್ಲ, ನಿಮಗೆ ಹೆಲ್ಮೆಟ್ ಆಗಿರೋ, ರೋಪ್ ಆಗಿರ್ಬೋದು, ಒಂದು ಕಿಟ್ ಆಗಿರ್ಬೋದು, ಅದ್ರ ಬಗ್ಗೆ ಕಿಟ್ ವಿತರಣೆ ಅದೆಲ್ಲ ಮಾಡೋದೆಲ್ಲ ಇರ್ತಿದೆ. ಅದ್ರ ಬಗ್ಗೆ ಸರಿ, ಓಕೆ ಸರ್. ಅದು ವೆಬ್ಸೈಟ್ಗಳು ಹೋಗಿ ನಾನು ಅದ್ರಲ್ಲಿ ನೋಡಿ ಚೆಕ್ ಮಾಡ್ಕೊಡ್ತೀನಿ ಸರ್. ಏನಿದೆ ಅಂದರೆ ಇನ್ನೂ 4-5 ಜನ ಸರಿ, ನೀವು ಆಗಲೇ ಹೇಳಿದ್ರಲ್ಲ ಸರ್, ಇಲ್ಲೇ ಬಂದು ಮಾಡ್ತಾರೆ ಅಂತ. ಇನ್ನೊಂದು 3 ಜನ ಇದ್ದಾರೆ, 3-4 ಜನ ಎಲ್ಲ ಒಂದೇ ಸತಿ ಇಲ್ಲಿ ಕರೆಸಿ ಮಾಡ್ಕೊಳ್ತೀರಿ ಸರ್. ಅಲ್ಲ, ಇಷ್ಟೊಂದು ಸಹಾಯ ಮಾಡಿದಂಥ ಕಾರ್ಮಿಕ ಸಚಿವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾವು ಕೆಲಸಗಳು ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಓನರ್ಗಳಂತ್ರ ಹೋಗಿ ಕಟ್ಕೊಡಿ ಅಂತ ಹೇಳೋಕೆ ಯಾರಿಗೂ ಆಗಲ್ಲ. ನಾವಾಗ ಇಂಥ ಬಿಲ್ಡಿಂಗ್ ಇರುತ್ತೆ, ಇಲ್ಲಿ ಏನು ಇಳಿಬೇಕಾದ್ರೂ ನಾವು ಇಳಿಬೇಕಷ್ಟೇ, ನಮ್ಮ ಕೆಲಸನೂ ಅಲ್ಲಿ ಇಳಿಬೇಕು, ಮಾಡಬೇಕು ಅಷ್ಟೇ. ಸೇಫ್ಟಿ ಅನ್ನೋದು ನಮ್ಮ ಮನೆ ಬರ, ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಜವಾಬ್ದಾರಿಗಳು ನಾವು ಮಾಡಲೇಬೇಕು. ಕೆಲಸಗಳು ಹಂಗಿರುತ್ತೆ ಸರ್. ಇಷ್ಟೆಲ್ಲ ಮಾಡ್ತಾರೆ, ತುಂಬ ಹೆಲ್ಪ್ ಆಗುತ್ತೆ ಸರ್. ಎಲ್ಲ ಕೆಲಸದವ್ರಿಗೂ ಎಲ್ಲರೂ ಮಾಡ್ಕೊಳ್ಬೇಕಷ್ಟೆ. ಮಾಡಿಕೊಂಡ್ರೆ ಅವ್ರವ್ರ ಸೇಫ್ಟಿ, ಇನ್ನೇನು ಇಲ್ಲ ಸರ್. ಗಾರೆ ಕೆಲಸ ಏನೇನು ಎದುರಿಸ್ತೀರ ನೀವು ಸರ್? ಇವಾಗ 4 ಆಫ್ಟರ್ಗೆ ಒಂದೇ ಒಂದು ಮರದ ಮೇಲೆ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಸರ್, ಸರ್ವೆ ಮೇಲೆ. ಆವಾಗ ನಮ್ಗೆ ಏನೋ ಎಕ್ಸ್ಟ್ರಾ ಫಿಟ್ಟಿಂಗು, ಒಂದು ಹೆಲ್ಮೆಟ್ ಆಗಲಿ, ಒಂದು ರೋಪ್ ಆಗಲಿ, ನಮ್ಗೆ ಏನೂ ಇರೋಲ್ಲ. ಇವಾಗ ಇಂಜಿನಿಯರ್ ಕಡೆ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಮಾತ್ರ ಅವ್ರವ್ರಿಗೆ ಇದು ಮಾಡ್ತಾರೆ, ಯಾಕಂದ್ರೆ ಅವ್ರ ತಲೆ ಮೇಲೆ ಬರ್ಬೋದು. ಇದು ನಮ್ಮಂಥ ಸಣ್ಣ ಪುಟ್ಟ ಮಾಡೋರಿಗೆ ಯಾರು ಏನೂ ಕೊಡೋಕ್ಕೂ ಆಗಲ್ಲ. ಅವರೇ ಒಂದು 500ಕ್ಕೋ 1000ಕ್ಕೋ ಒಪ್ಕೊಂಡಿರ್ತಾರೆ. ಆ 500 1000ಕ್ಕೆ ನಮಗೆ ಹೆಲ್ಮೆಟ್ಟು, ದಾರ ಅವರೆಲ್ಲ ಯಾರೂ ಕೊಡ್ಸೋರಿಲ್ಲ. ಅಷ್ಟೇ ಸರ್. ಇನ್ನೇನು ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಮಾಡಿಸ್ಕೊಂಡ್ರೆ ಒಳ್ಳೇದು. ನೀವೇ ಇಷ್ಟೊಂದು ಹೇಳಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಸಚಿವರು ಈ ಥರ ಕಾರ್ಯಕ್ರಮ ಯಾವುದೂ ಇಲ್ಲ ಸರ್. ಯಾವುದೋ ಬರ್ತದೆ, ಅದೇ ಅಲ್ಲೇ ಹೋಗಿ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ವಾರ ದಿವಸ ಅವ್ರ ಹಿಂದೆ ಹೋಗಿ ಮಾಡಿಕೊಂಡು ದುಡ್ಡುಗಳು ಕೊಟ್ಟು ಮಾಡಬೇಕು. ಅಷ್ಟು ಕೆಪಾಸಿಟಿ ನಮ್ಮವ್ರಿಗೆ ಇರಲ್ಲ. ಕೂಡ ಬಿಟ್ಟಿದ್ದಾರೆ ಒಂದು ಸಹಾಯವಾಣಿ ಹೆಲ್ಪ್. ಈಗ ನೀವು ಹೋದ್ರೆ ಒಂದು ಸೈಬರ್ ಸೆಂಟರ್ಗೆ ಹೋಗಬೇಕು, ರಿಜಿಸ್ಟರ್ ಮಾಡಬೇಕು, ನೋಂದಣಿ ಮಾಡಿ, ಅದೆಲ್ಲ ಇರ್ತದೆ. ಈಗ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವೇ ಕಾಲ್ ಮಾಡಿದ್ರೆ ಇದೇ ಜಾಗ ಬಂದು ಮಾಡ್ಕೊಡೋಂಥ ಇದೆ. ಅದ್ರ ಬಗ್ಗೆ ಏನಾರು ಗೊತ್ತಾ ನಿಮಗೆ? ಇಲ್ಲ ಸರ್, ಅದ್ರ ಗೊತ್ತು. ಇವಾಗ ನೀವು ಹೇಳ್ತಿರೋದ್ರೆ ನಮ್ಗೆ ಗೊತ್ತಾಗ್ತಾರೆ ಸರ್. ನೀವು ಹೇಳ್ತಿದ್ರ, ನಾನು 4-5 ಜನಕ್ಕೆ ಹೇಳ್ತೀನಿ, ನಮ್ಮವ್ರಿಗೆ ಗೊತ್ತಿರೋರಿಗೆ ಎಲ್ಲರಿಗೂ, ಅವ್ರಿಗೆಲ್ಲರಿಗೆ ಹೇಳ್ತೀನಿ, ಹಿಂಗೆ ಬನ್ನಿ ಮಾಡಿಸ್ಕೊಳ್ಳೋ ಅಂತ, ಮಾಡಿಸ್ಕೊಳ್ಳೋಣ. ಈ ಮೂಲಕ ನೀವು ಕಾರ್ಮಿಕ ಸಚಿವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಕಾರ್ಮಿಕ ಇಲಾಖೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬ ಒಳ್ಳೆಯದಾಗುತ್ತೆ ಸರ್, ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಮಾತ್ರ ಮಾಡಿಕೊಟ್ರೆ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರೂ ಮಾಡಿಸ್ಕೊಳ್ರಿ ಚಂದ. ನಮ್ಮ ಪೇಂಟಿಂಗು, ಗಾರೆ ಕೆಲಸ, ಟೈಲ್ಸ್, ಇವರೆಲ್ಲ ಎಷ್ಟು ಜನ ಇದ್ದಾರೋ ಎಲ್ಲ ಮಾಡಿಸ್ಕೊಂಡ್ರೆ ಅವ್ರವ್ರ ಲೈಫ್ಗೆ ಏನಾಗುತ್ತೋ ಹೆಚ್ಚು ಕಮ್ಮಿ ಆಯಿತು, ಒಂದು ವಾರ 10 ದಿವಸ ಮನೆಗೆ ಕೂತಿರೋ ಟೈಮಲ್ಲಿ ಕಾಲೇಟೋ ಕೈ ಏಟೋ ಮಾಡ್ಕೊಂಡಿದ್ದಾಗ ಇಂಥದ್ದೇನೋ ಒಂದು ಆಯಿತು ಅಂದರೆ ಅವ್ರ ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಹೇಳ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಫೋಟೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.